ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. विधानसभा के माननीय अध्यक्ष जी, माननीय मुख्यमंत्री जी, माननीय उप मुख्यमंत्री जी, विधान परिषद के सम्माननीय नेता प्रतिपक्ष, विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण, एल्लरिगू नमस्कार. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं. मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है. कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है. जय हिंद, जय कर्नाटक. ಬಹಳ ಕುತೂಹಲ ಕೆರಳಿಸಿತ್ತು ರಾಜ್ಯಪಾಲರು ಭಾಷಣ ಏನ್ ಮಾಡ್ತಾರೆ ಅಂತೇಳಿ. ಬಂದ್ರು, ಒಂದು ಲೈನ್ ಅಜೆಂಡಾದಲ್ಲಿ ಹೇಳಿದ್ರು, ನನ್ನ ಎಲ್ಲದಕ್ಕೂ ಕೂಡ ನನ್ನ ಸರ್ಕಾರ ಬದ್ಧವಾಗಿದೆ ಅನ್ನುವಂಥದ್ದನ್ನ ಹೇಳಿದ್ರು. ಜೈ ಹಿಂದ್, ಜೈ ಕರ್ನಾಟಕ, ಧನ್ಯವಾದ ಅಷ್ಟೇ ಹೇಳ್ಕೊಂಡು ಹೊರಟ್ರು. ಅಲ್ಲಿಗೆ ಮುಗೀತು ಭಾಷಣ. ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿ ಏನಿತ್ತು ಅದನ್ನು ಯಾವುದನ್ನು ಕೂಡ ಓದಲಿಲ್ಲ. ಭಾಷಣ ಓದದೆ ನಿರ್ಗಮಿಸಿದ್ರು. ಒಂದ್ ಲೈನ್ ಅಲ್ಲಿ ಹೇಳಿದ್ದು ಅಷ್ಟೇ, ಭಾಷಣವನ್ನ ಓದಲೇ ಇಲ್ಲ. ಬಟ್ ಅಧಿವೇಶನಕ್ಕೆ ಬರಬೇಕಾಗಿತ್ತು. ಅಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮುಂಭಾಗದಲ್ಲಿ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಬಿ.ಕೆ. ಹರಿಪ್ರಸಾದ್ ಅವರು ರಾಜ್ಯಪಾಲರ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮಾರ್ಷಲ್ಸ್ಗಳವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನುಳಿದಂತ ಕಾಂಗ್ರೆಸ್ನ ಎಲ್ಲ ಲೀಡರ್ಸ್ಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಭಾಷಣವನ್ನ ಓದಿಲ್ಲ ನೀವು ಅಂತ ಹೇಳಿ. ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಬೇಕು ರಾಜ್ಯಪಾಲರು. ಸರ್ಕಾರ ಕೊಟ್ಟಿದ್ದೇ ಏನಿರುತ್ತೆ ಅದನ್ನು ಪೂರ್ಣವಾಗಿ ಓದಬೇಕು ಅಂತ ನೋಡಿ. ಜಂಟಿ ಅಧಿವೇಶನ, ಸರ್ಕಾರದ ಸಾಧನೆಗಳೇನು, ಈ ಅಧಿವೇಶನದ ಉದ್ದೇಶ ಏನು ಅನ್ನುವಂಥದ್ದನ್ನ ಹೇಳಬೇಕಾದಂತ ಜವಾಬ್ದಾರಿ ಇರುತ್ತೆ. ಆ ನಿಟ್ಟಿನಲ್ಲಿ ಹೇಳಬೇಕು. ಬಟ್ ಏನೂ ಓದಲಿಲ್ಲ, ಹಾಗೆ ಹೋದ್ರು. ಹಾಗಾಗಿ ಕಾಂಗ್ರೆಸ್ ನಾಯಕರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಈಗ ಪ್ರತಿಭಟನೆಗೆ ಇಳಿದಿದೆ. ಮಂತ್ರಿಗಳಾದಿಯಾಗಿ, ವಿಧಾನ ಪರಿಷತ್ನ ಸದಸ್ಯರಾಗಿ, ಶಾಸಕರಾದಿಯಾಗಿ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಈ ನೀತಿಯನ್ನ ಖಂಡಿಸಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಡಿದ ಸರಿಯಲ್ಲ ಅನ್ನುವಂಥದ್ದನ್ನ ಖಂಡಿಸ್ತಾ ಇದ್ದಾರೆ. ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದು ಡಿ.ಕೆ. ಪಾರ್ಟಿ, ಆ ಕಡೆ ಸಿದ್ದರಾಮಯ್ಯ ಪಾರ್ಟಿ ಏನಿಲ್ಲ. ಇದರಲ್ಲಿ ಒಕ್ಕೊರಲಿನಿಂದ ಒಂದೇ ಪಾರ್ಟಿಯಾಗಿ ಕಾಂಗ್ರೆಸ್ನವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಪಾಲರ ಈ ನಡೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಈಗ ಧಿಕ್ಕಾರಗಳನ್ನ ಕೂಗ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಸರ್ಕಾರದ ಭಾಷಣವನ್ನ ಓದದೆ ರಾಜ್ಯಪಾಲರು ತೆರಳಿದ್ದಾರೆ. ನನಗೆ ಆರಂಭದಲ್ಲಿ ಅನಿಸ್ತಾ ಇದ್ದಿದ್ದು, ಆರಂಭದಲ್ಲಿ ಬಂದಾಗ ಅವ್ರನ್ನ ಸ್ವಾಗತ ಕೋರ್ಬೇಕಾದ್ರೆ ಹೂಗುಚ್ಛವನ್ನ ಕೊಟ್ಟು ನಗುನಗ್ತಾ ಕರ್ಕೊಂಡ್ರಲ್ಲ, ಇದು ವಾಪಸ್ ಕಳಿಸ್ಬೇಕಾದ್ರೆ ಇರುತ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಂಗೆ ಅವಾಗಿನಿಂದಲೂ ಕೂಡ ಕಾಡ್ತಾ ಇತ್ತು. ಡೌಟು ಅನಿಸ್ತಾ ಇತ್ತು. ಯಾಕೆ ಅಂತಂದ್ರೆ ಭಾಷಣದಲ್ಲಿ ಯಾವುದೇ ರೀತಿಯಾಗಿ ನಾವು ಬದಲಾವಣೆ ಮಾಡೋದಿಲ್ಲ ಅಂತ ಸರ್ಕಾರ ತನ್ನ ಹಠವನ್ನ ಹಿಡ್ಕೊಂಡು ಕೂತಿತ್ತು. ರಾಜ್ಯಪಾಲರು ಅಷ್ಟೇ, ನಾನು ಬರ್ತೀನಿ, ಏನ್ ಹೇಳಬೇಕು ಅದನ್ನ ಹೇಳಿ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಅವ್ರದ್ದು ಕೂಡ ಹಠ ಆಯ್ತು. ಈ ರಾಜ್ಯದ ಮೊದಲ ಪ್ರಜೆಯಾಗಿ ರಾಜ್ಯಪಾಲರು ಇರ್ತಾರೆ. ಈ ರಾಜ್ಯದಲ್ಲಿ ಆಗಿರುವಂತಹ ಆಗು ಹೋಗುಗಳ ಬಗ್ಗೆ, ಇಲ್ಲಿ ಏನಾಗ್ತಾ ಇದೆ ಅನ್ನುವಂಥ ವಿಚಾರಗಳ ಬಗ್ಗೆ ಅವರು ಹೇಳಬೇಕಾಗುತ್ತೆ. ಜಂಟಿ ಅಧಿವೇಶನ, ಸ್ಪೆಷಲ್ ಅಧಿವೇಶನವನ್ನ ಕರೆದಾಗ ಅಲ್ಲಿ ಏನು ನಡಿಬೇಕಾಗಿದೆ ಅದನ್ನಾದ್ರೂ ಹೇಳಬೇಕಾಗಿತ್ತು. ಅದನ್ನು ಕೂಡ ಪ್ರಸ್ತಾಪ ಮಾಡಿಲ್ಲ. ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮಾ ಆಗಿದೆ.
ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣವನ್ನ ಮಾಡದೆ ರಾಜ್ಯಪಾಲರು ನಿರ್ಗಮಿಸಿದ್ದಾರೆ. ಕೇವಲ 2 ಸಾಲಿನಲ್ಲಿ ಭಾಷಣವನ್ನ ಮುಗಿಸಿ ರಾಜ್ಯಪಾಲರು ಹೊರಟಿರೋದು. ಹರಿಪ್ರಸಾದ್ ಅಡ್ಡ ಹಾಕ್ತಾರೆ ಅಲ್ಲಿ ರಾಜ್ಯಪಾಲರು ಹೋಗುವಂತಹ ಸಂದರ್ಭದಲ್ಲಿ. ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ನಡೆದಂತ ಭಾರಿ ಹೈಡ್ರಾಮಾ ದೃಶ್ಯಾವಳಿಗಳನ್ನ ಸಮೇತವಾಗಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಈಗ ಅವರು ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಅವರು, UT ಖಾದರ್ ಅವರು ಅವ್ರನ್ನ ಕಳುಹಿಸಿಕೊಡುವಂತ ಕೆಲಸ, ದಟ್ಸ್ ಅ ಫಾರ್ಮ್ಯಾಲಿಟೀಸ್. ಗೌರವಯುತವಾಗಿ ಕರ್ಕೊಂಡು ಬರಲಾಯಿತು, ಗೌರವಯುತವಾಗಿ ಅವ್ರನ್ನ ಕಳುಹಿಸಿಕೊಡುವಂತ ಜವಾಬ್ದಾರಿ ಅಲ್ಲಿರುತ್ತೆ ಸಭಾಧ್ಯಕ್ಷರಿಗೆ ಮತ್ತು ಸ್ಪೀಕರ್ ಅವರಿಗೆ, ಸಭಾಪತಿಗಳಿಗೆ. ಸೊ ಅವ್ರನ್ನ ಕಳುಹಿಸಿಕೊಟ್ಟಿದ್ದಾರೆ. ಕಾರಣ ಅವರು ಸಂವಿಧಾನಿಕ ಸ್ಥಾನದಲ್ಲಿರುವಂಥವ್ರು. ಸೊ ಮುಖ್ಯಮಂತ್ರಿಗಳು ಕೂಡ ಹೋಗಿದ್ದಾರೆ, ಕಾನೂನು ಮಂತ್ರಿಗಳು ಕೂಡ ಹೋಗಿದ್ದಾರೆ, ಗೌರವದಿಂದ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಈಗ ಒಳಗಡೆಗೆ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಸರ್ಕಾರ ಏನು ಹೇಳಿಸ್ಬೇಕಾಗಿತ್ತು ಅದನ್ನು ರಾಜ್ಯಪಾಲರ ಕಡೆಯಿಂದ ಹೇಳಿಸ್ಬೇಕು ಅನ್ನುವಂಥದ್ದಿತ್ತು. ಮೆಸೇಜ್ಗಳನ್ನು ಕೇಂದ್ರಕ್ಕೆ ಕೊಡಬೇಕು ಅನ್ನೋದಿತ್ತು. ಆದರೆ ರಾಜ್ಯಪಾಲರ ಕರ್ತವ್ಯ ಕೂಡ ಆಗುತ್ತೆ. ಅವರು ರಾಜ್ಯದ ಮೊದಲ ಪ್ರಜೆ ಆಗಿರೋದ್ರಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆಯಾ ಇಲ್ವಾ ಆ ವಿಚಾರದಲ್ಲಾದರೂ ಕೂಡ ಒಂದಿಷ್ಟು ಭಾಷಣದಲ್ಲಿನಿದೆ, ಅದನ್ನು ಓದಬಹುದಾಗಿತ್ತು. ಆದರೆ ಕಾಂಗ್ರೆಸ್ನ ನಿಲುವುಗಳ ವಿಚಾರದಲ್ಲಿ ಪ್ರಸ್ತಾಪ ಮಾಡದೇನೂ ಹೋಗಬಹುದಿತ್ತು. ಆದರೆ ರಾಜ್ಯದ ವಿಚಾರಗಳ ಬಗ್ಗೆ ಆದರೂ ಕೂಡ ಪ್ರಸ್ತಾಪ ಮಾಡಬಹುದಿತ್ತು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ. ಕಾರಣ ಅವರು ರಾಜ್ಯದ ಮೊದಲ ಪ್ರಜೆ. ಸೊ ರಾಜ್ಯದ ಮೊದಲ ಪ್ರಜೆಯ ಜವಾಬ್ದಾರಿ ಏನಿರುತ್ತೆ, ಈ ರಾಜ್ಯವನ್ನ ನೋಡ್ಕೊಳ್ಬೇಕಾಗಿರುವಂಥ ಕೇಂದ್ರದಿಂದ ನೀವು ನೇಮಕ ಆಗಿರ್ಬೋದು. ಆದರೆ ಈ ರಾಜ್ಯದ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಹತ್ರನೂ ಇರುತ್ತೆ. ರಾಜ್ಯಪಾಲರು ನಿಮ್ಮನ್ನ ಮೊದಲ ಪ್ರಜೆಯಾಗಿ ಕರಿತೀವಿ. ರಾಷ್ಟ್ರಪತಿಗಳನ್ನ ದೇಶದ ಮೊದಲ ಪ್ರಜೆ ಅಂತ ಕರಿತೀವಿ. ರಾಜ್ಯದ ಮೊದಲ ಪ್ರಜೆ ಅದು ರಾಜ್ಯಪಾಲರಾಗಿರ್ತಾರೆ. ಈ ರಾಜ್ಯದ ಆಗು ಹೋಗುಗಳ ವಿಚಾರದಲ್ಲಿ ನೀವು ಕೂಡ ಮೊದಲನಾಗಿರುವಂಥ ಧ್ವನಿಯನ್ನು ಎತ್ತಬೇಕಾಗಿರುತ್ತೆ. ಆದರೆ ಹೇಗಾಗ್ಬಿಟ್ಟಿದೆ, ಎಲ್ಲವೂ ಕೂಡ ಬದಲಾವಣೆ ಆಗಿದೆ. ಸರ್ಕಾರಗಳು ಅಷ್ಟೇ ಅವ್ರವ್ರಿಗೆ ಏನೇನು ಬೇಕು ಅದನ್ನು ಹೇಳುವಂಥದ್ದನ್ನು ಭಾಷಣದ ಮೂಲಕವಾಗಿ ಹೇಳಿಸಕ್ಕೆ ನೋಡುತ್ತಾರೆ. ಕೆಲವೊಂದಿಷ್ಟು ವಿಚಾರಗಳನ್ನು ಆಗೋದಿಲ್ಲ ಅಂತಂದಾಗ ಆ ವಿಚಾರಗಳಲ್ಲೂ ಕೂಡ ನೋಡಬೇಕು.